ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಸಾಗರದ ಮಾರಿಕಾಂಬಾ ದೇವಿಯ ಜಾತ್ರೆ ಫೆಬ್ರವರಿ 3ರಿಂದ 11ರವರೆಗೆ ನಡೆಯಲಿದ್ದು, ಈಗಾಗಲೇ ಸಿದ್ಧತೆ ಭರದಿಂದ ನಡೆದಿದೆ. ಜಾತ್ರೆಯ ಮನರಂಜನೆಯ ಅಮ್ಯೂಸ್ಮೆಂಟ್ ಪಾರ್ಕ್ ಸಾಗರದ ನೆಹರು ಮೈದಾನದಲ್ಲಿ ನಡೆಯಲಿದ್ದು, ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ಪರಿಕರಗಳು ಮೈದಾನದಲ್ಲಿ ಇಳಿಸಲಾಗಿದೆ. ಆದರೆ ಇದೇ ಬರುವ ಜನವರಿ 26ರಂದು ಭಾರತ ಗಣರಾಜ್ಯೋತ್ಸವದ ಕಾರ್ಯಕ್ರಮವಿರುವುದರಿಂದ ವಾಡಿಕೆಯಂತೆ ನೆಹರು ಮೈದಾನದಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮ ನೆರವೇರಿಸಬೇಕಾಗಿದೆ. ಆದರೆ ಈಗಾಗಲೇ ಮೈದಾನದಲ್ಲಿ ಅಮ್ಯೂಸ್ಮೆಂಟ್ಗೆ ಸಂಬಂಧಪಟ್ಟ ಪರಿಕರಗಳನ್ನು ಹಾಕಲಾಗಿದ್ದು, ಇನ್ನೇನು ಜಾತ್ರೆ ಹತ್ತಿರವಿರುವುದರಿಂದ ಸಿದ್ಧತೆ ನಡೆಸಬೇಕಾಗಿದೆ. ತಾಲೂಕು ಆಡಳಿತದ ಕೋರಿಕೆಯ ಮೇರೆಗೆ ಈ ಅಮ್ಯೂಸ್ಮೆಂಟ್ ಪಾರ್ಕ್ ಟೆಂಡರ್ ಹಿಡಿದಿದ್ದ ಲಿಂಗರಾಜು ಮತ್ತು ಗೌತಮ್ ಇವರು ಮೈದಾನದ ಒಂದು ಭಾಗವನ್ನು ಗಣರಾಜ್ಯೋತ್ಸವಕ್ಕೆ ನೀಡಲಿದ್ದು, ಈ ಬಗ್ಗೆ ಸ್ವತಃ ಮಾಜಿ ನಗರಸಭೆ ಸದಸ್ಯ ಲಿಂಗರಾಜು ಹಾಗೂ ವಕೀಲರಾದ ಗೌತಮ್ ಮಾಧ್ಯಮಕ್ಕೆ ಮಾಹಿತಿ ನೀಡಿದರು. ಈಗ ಇವತ್ತು ಎಸಿಬಿಸಿ ಸಣ್ಣ ಮೀಟಿಂಗ್ ಆಯಿತು. ಮೀಟಿಂಗಿನ ಉದ್ದೇಶ ಏನಂದರೆ, ಈ ಗಣರಾಜ್ಯೋತ್ಸವ ನಮ್ಮ ದೇಶದ ರಾಜ್ಯದ ಗಣರಾಜ್ಯೋತ್ಸವ 26ನೇ ತಾರೀಕಿನ ಬಗ್ಗೆ ಇಲ್ಲೇ ಮಾಡಬೇಕು ಅಂತೇಳಿ ಅವರು ನಮ್ಮ ಆಯುಕ್ತರು ಮತ್ತು BOದವರು ಅಭಿಪ್ರಾಯಪಟ್ಟರು. ನಾನು ಇಲ್ಲಿ ಅದಕ್ಕಿಂತ ಮುನ್ನ ಈ ಅಮ್ಯೂಸ್ಮೆಂಟನ್ನು ನಾವು ಹೊರದ್ರೆ ಹಿಡಿದಿದ್ದೀವಿ. ನಮ್ಮ ಹೊರದ್ರೆ ಹಿಡಿದು ನಮ್ಗೆ ಇಷ್ಟೇ ಜಾಗ ನಮ್ಗೆ ಇರೋದ್ರಿಂದ ಅವರು ಬಂದು ನಮ್ಮ ಆಯುಕ್ತರು ಮತ್ತು BO ಮತ್ತು ಹಲವು ಜನ ಅಧಿಕಾರಿಗಳ ಒತ್ತಡದಿಂದ ಜಾಗ ಕೇಳಿದ್ದಾರೆ, ಜಾಗ ಕೊಡಿ ಅಂತೇಳಿ. ಎ ಸಿ ಸಾಹೇಬರು, AC ಆಯುಕ್ತರು ಮತ್ತು ನಮ್ಮ BO ನಾನು ಒಪ್ಕೊಂಡಿದ್ದೀನಿ ಅವರಿಗೆ. ಯಾಕಂದ್ರೆ ನಮ್ಮ ದೇಶದ ನಮ್ಮ ರಾಜ್ಯದ ಗಣರಾಜ್ಯೋತ್ಸವ ನಮ್ಮೆಲ್ಲರ ಹಬ್ಬ. ಅದಕ್ಕಾಗಿ ನಾನು ಅವ್ರು ಸ್ವಲ್ಪ ಜಾಗ ಕೊಟ್ಟು ಒಪ್ಕೊಂಡಿದ್ದೀನಿ. ತುರಂತವಾಗಿ ಅವ್ರು ಆದಷ್ಟು ಬೇಗ ನಮಗೆ ಜಾಗ ಖಾಲಿ ಮಾಡಿಕೊಡ್ಬೇಕು. ಯಾಕಂದ್ರೆ ನಾವು ಸುಮಾರು ಅಮ್ಯೂಸ್ಮೆಂಟ್ ಹಾಕೋದು ನಿಮಗೆ ಸಾರ್ವಜನಿಕ ಗೊತ್ತಿದೆ. ಭಾಳ ದೊಡ್ಡ ಮಟ್ಟಿಗೆ ಹಿಡಿದಿದ್ದೀವಿ, ಭಾಳ ಶ್ರಮ ಹಾಕ್ತಾಯಿದ್ದೀವಿ, ಭಾಳ ನಮ್ಮ ತೊಂದರೆ ಇದೆ. ತೊಂದರೆಗಿಂತ ಭಾಳ ಕಷ್ಟ ಆಗ್ತದೆ ನಮಗೆ. ಆದರೂ ಈ ಕಷ್ಟದಲ್ಲಿ ನಮ್ಮ ನಾಡ ಹಬ್ಬ ಅಂತೇಳಿ ನಾವು ನಮ್ಮ ನಾಡ ಗಣೋತ್ಸವ ಅಂತೇಳಿ ನಾವು ಅದಕ್ಕೆ ಕೊಡೋಕ್ಕೆ ನಾವು ಒಪ್ಕೊಂಡಿದ್ದೀವಿ. ಮೇಲಾಗಿ ಬರ್ತಕ್ಕಂಥ ಗಣಪತಿ ಜಾತ್ರೆಯಲ್ಲಿ ಎಲ್ಲ ಸಾಗರದ ಜನತೆಗೂ ಮಾರಿಕಾಂಬಾ ಜಾತ್ರೆ ಬರ್ತದೆ. ಸಾಗರದ ಮಾರಿಕಾಂಬಾ ಜಾತ್ರೆ ನಮ್ಮ ಗ್ರಾಮ ದೇವತೆ ಅದ್ದೂರಿಯಾಗಿ ಎಲ್ಲರೂ ಸೇರಿ ಮಾಡೋಣ ಅಂತೇಳಿ. ದರನ್ನು ಭಾಳ ದುಬಾರಿಯನ್ನು ಮಾಡೋದಿಲ್ಲ, ಭಾಳ ಸಾರ್ವಜನಿಕರಿಗೆ ಹತ್ತಿರವಾಗಂಗೆ, ಸಾರ್ವಜನಿಕರಿಗೆ ಕೈಗೆಟುಕೋ ರೀತಿಯಲ್ಲಿ ನಾವು ಗಣಪತಿ ಮಾರಿ ಜಾತ್ರೆ ಮಾಡಬೇಕು ಅಂತೇಳಿ ನಮ್ಮ ಮನಸ್ಸಲ್ಲಿದೆ. ಅದೇ ಪ್ರಕಾರ ಮಾಡ್ತೀವಿ ನಾವು. ಎಲ್ಲರೂ ಸಾಗರದ ಜನರು, ಸಾಗರ ಈ ಥರ ಎಲ್ಲರೂ ಬಂದು ನಮಗೆ ಪ್ರೋತ್ಸಾಹಿಸಬೇಕು, ನಮಗೆ ಸಹಕಾರ ಮಾಡಬೇಕು ಅಂತೇಳಿ ನಮ್ಮನ್ನು ಸೇವೆ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಸಂಬಂಧಿಸಿದಂಗೆ ನಮ್ಮ ನಗರಸಭಾ ಆಯುಕ್ತರು ನನಗೊಂದು ಭರವಸೆ ಕೊಟ್ಟಿದ್ದಾರೆ, ನಿಮಗೆ ನಾನು ಜೊತೆಗಿದ್ದೀನಿ, ನನಗೆ ಸಹಕಾರ ಕೊಡು ಅಂತೇಳಿ. ಆದ ಕಾರಣದಿಂದ BOವರು ಮತ್ತು ನಾವು ನಗರಸಭೆಯವರು AC ಅವರ ಒಂದು ಇದಕ್ಕೆ ನಾವು ರಿಕ್ವೆಸ್ಟಿಗೆ ನಾವು ಅವರಿಗೆ ಇದನ್ನು ಇದು ಮಾಡ್ತಾ ಇದ್ದೀವಿ. ರಿಕ್ವೆಸ್ಟ್ ಅನ್ನೋಕ್ಕಿಂತ ನಮ್ಮದು ಕರ್ತವ್ಯ, ಅದು ರಿಕ್ವೆಸ್ಟ್ ನಮ್ಮದು ಕರ್ತವ್ಯ. ನಾವು ಕರ್ತವ್ಯ ಬಾಧ್ಯರಾಗಿ ಈ ಜಾಗನ ಕೊಡಲಿಕ್ಕೆ ನಾವು ಅವರಿಗೆ ನಾವು ನಮ್ಮ ಅಮ್ಯೂಸ್ಮೆಂಟ್ ನಮ್ಮದು ಮಾರಿಕಾಂಬಾ ಅಮ್ಯೂಸ್ಮೆಂಟ್ ಕಮಿಟಿ ಅಂತ ಹೆಸರಿಟ್ಟಿದ್ದೀವಿ ನಾವು. ಇದಕ್ಕೆ ಇದೆಲ್ಲ ಮುಂದುವರಿಯುತ್ತೆ. ಎಲ್ಲ ಭಕ್ತಾದಿಗಳು ನಮ್ಮ ವಕೀಲರು ಹೇಳೋದಂಗೆ ಗಣಪತಿ ಜಾತ್ರೆ ಅದೇ ಥರ ನಡೆಯುತ್ತೆ. ಭಾಳ ಹೊಸ ಐಟಮ್ಗಳು ಬರ್ತಾ ಇದ್ದಾವೆ. ಎಲ್ಲರೂ ಬಂದು ಆನಂದಿಸಬೇಕು ಅಂತೇಳಿ ನಮ್ಮಲ್ಲೇ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೇನ್ ನನಗೆ ಸಹಕಾರ ನನಗೆ ಭಾಳ ಅಂದರೆ ಇದು ಮಾಡೋದು ನಮಗೆ ಆಯುಕ್ತರ ಒಂದು ಇದು ನಾನು ಇದಕ್ಕೆ ಮಾಡಿ ಇದನ್ನೆಲ್ಲ ಮಾಡ್ಕೊಡ್ತಾ ಇದ್ದೀನಿ. ಧನ್ಯವಾದ. ರಿಪಬ್ಲಿಕ್ ಡೇ ಕಾರ್ಯಕ್ರಮಕ್ಕೆ ಸಾಗರದ ಎಲ್ಲ ಜನತೆಗೂ ಸ್ವಾಗತಿಸ್ತಾ ಇದ್ದೀವಿ. ಆ ಕಾರ್ಯಕ್ರಮನ ನೆಹರು ಮೈದಾನದಲ್ಲೇ ಈ ಸತಿಯೂ ಆಗುತ್ತೆ. ಸತಿ ಆದಂಗೆ ಅಮ್ಯೂಸ್ಮೆಂಟ್ನ ನಾವು ಟೆಂಡರ್ ಹಿಡಿದಿದ್ರು ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ತೀವಿ. ದೇಶದ ಕಾರ್ಯಕ್ರಮ ಆಗಿದೆ, ಆಮೇಲೆ ನಿಮ್ಮೆಲ್ಲರ ಕಾರ್ಯಕ್ರಮ, ಹಾಗಾಗಿ ಇದೇ ಗ್ರೌಂಡಲ್ಲೇ ಆಗುತ್ತೆ. ಅದಾದಮೇಲೆ ನಾವು ಅಮ್ಯೂಸ್ಮೆಂಟಿಗೆ ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ಹಲವಾರು ವಸ್ತುಗಳು ಬಂದಿದೆ. ಆ ವಸ್ತುಗಳನ್ನ ನಾವು ನಿಮ್ಮ ಕಾರ್ಯಕ್ರಮ 26ನೇ ತಾರೀಕು ನಂತರ ಅದನ್ನೆಲ್ಲ ಫಿಟ್ ಮಾಡ್ತೀವಿ. ಇನ್ನು ಉಳಿದಿದ್ದನ್ನ ಕೆಲವು ಸೈಡಿಗೆ ಹಾಕಿ ನಾವು ಮಾಡ್ತೀವಿ. ಎಲ್ಲರೂ ಬರಬೇಕು, ಸಹಕರಿಸಬೇಕು. ದುಬಾರಿ ದರ ಅಂತ ಜನ ಮಾತಾಡ್ತಾ ಇದ್ದಾರೆ. ನೀವೇನು ಅಂತ ತಲೆ ಬಿಸಿ ಮಾಡ್ಕೊಳ್ಳೋ ಅಂಥದ್ದಿಲ್ಲ. ಗಣಪತಿ ಜಾತ್ರೆಯಲ್ಲೆಲ್ಲ ಹೇಗೆ ನಡೆದಿರುತ್ತೋ ಅದೇ ಥರದಲ್ಲಿ ನಡೆಯುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರಬೇಕು, ಪ್ರೋತ್ಸಾಹಿಸಬೇಕು. ಮಾರಿಕಾಂಬಾ ಜಾತ್ರೆ ಊರಿನ ಜಾತ್ರೆ, ನಿಮ್ಮೆಲ್ಲರ ಹಬ್ಬ ಅಂತ ಆಚರಣೆ ಮಾಡೋಣ ಅಂತ ಹೇಳ್ಬೋದು. ಧನ್ಯವಾದ.